ನಮ್ಮದು ಕುಕ್ನೂರು ತಾಲೂಕು ಬಿನ್ನಾಳ್ ಗ್ರಾಮ. ಇಲ್ಲೇ 220 kV ವೈರ್ ಬಂದವು. ಅದು ನಾವು ಬ್ಯಾಡ ಅಂತ ಅಂದರು. ಅವರು ಒತ್ತಾಯಪೂರ್ವಕವಾಗಿ ನಮಗೆ ನೋಟಿಸ್ ಕೊಡೋದು 3 ಸರಿ ನೋಟಿಸ್ ಕೊಟ್ರೆ ನಮ್ಗೆ. ಇದು 3ನೇ ಸಲ ನಾವು DC ಆಫೀಸರ್ ಬಂದು ನಾವು ಭೇಟಿ ಕೊಡೋದು. ಸರ್ಗೆ ನಾವೇನು ಹೇಳಕತ್ತೀವಿ, 4 ವರ್ಷದಿಂದನೇ ಎಸ್ಟಿಮೇಟ್ ಮಾಡ್ಯಾರ ಇವರು. 4 ವರ್ಷದಿಂದ ಎಸ್ಟಿಮೇಟ್ ಕಡಿಮೆ ಆಗೈತಿ. ಪರಿಸ್ಥಿತಿ ಒಂದು ಜಮೀನಿನ ಬೆಲೆ ಹೆಚ್ಚಿಗೆ ಆಗೈತಿ. ಅದನ್ನು ನೋಡಿರಿ, ನೀವು ಒಬ್ಬರು ಜಿಲ್ಲಾ ಆಡಳಿತದವರು, ನಿಮ್ಗೆ ಅವಕಾಶ ಐತಿ ಅದನ್ನು ಮಾಡಿಕೊಡೋಕೆ. ಯಾಕೆ ನಮ್ಮ ರೈತರಿಗೆ ನೀವು ಕೇಳೋಕೆ ಅನ್ಯಾಯ ಆಗತ್ತಿದೆ ಅಂತ ನಾವು ಕೇಳಕ್ಕೆ ಬಂದ್ರೆ, ಅಲ್ಲಿ ಏನು ಪ್ರೊಸೀಜರ್ ಏನು ನಾವು ಏನು ಮಾಡೀವಿ, ಸ್ಕ್ವೇರ್ ಫುಟ್ ಕಾರಿಡಾರ್ ಇರ್ಬೋದು ಅಥವಾ ಗೊಬ್ಬರದ್ದು ಇದು ಏನು ಟವರ್ ಕುಂದ್ರದ್ದು ಇರ್ಬೋದು, ಅದಕ್ಕೆ ಎಷ್ಟು ವ್ಯಾಲ್ಯೂಷನ್ ಮಾಡಿವಿ ಅಷ್ಟೇ ನನಗೆ ಯೋಗ್ಯ ಐತಿ. ನಾನು ಉಳಿದಿದ್ದು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂತ DC ಅವ್ರು ಹೇಳಕತ್ತಾರೆ. ನಾವೊಂದು ಹೆಚ್ಚಿಗೆ ಮಾಡಿರಿ, ನಮ್ಗೆ ಸಾಲ ಇರಲ್ಲ ಅಂತ ನಾವು ಹೇಳಕತ್ತೀವಿ. ಆಮೇಲೆ ನಾಳೆ ಜಮೀನೊಳಗೆ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಟವರ್ ಕಂಬ ಕುಂತ್ಕಂತಂದ್ರೆ ನಾಳೆ ಸೇಲ್ ಮಾಡೋಕ್ಕಾಗೋದಿಲ್ಲ. ನಾವು ಏನಾರು ಒಂದು ಕೋಳಿ ಫಾರ್ಮು ಅಥವಾ ಒಂದು ದನ ಸೆಟ್ ಮಾಡೋಕ್ಕಾಗೋದಿಲ್ಲ. ಭಾಳ ಸಮಸ್ಯೆ ಐತಿ. ಆಮೇಲೆ ಕೆಲಸ ಮಾಡೋಕ್ಕಾಗಲ್ಲ, ಅದ್ರ ಸೌಂಡಿಗೇನ ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲಿ ಅದು ಆಡಳಿತ ಮಂಡಳಿಗೆ ಯಾರಿಗೂ ಏನು ಗೊತ್ತಾಗಲ್ಲ. ಅದು 30 ಲಕ್ಷ ಮೇಲೆ ಸರ್, 25 ಇಲ್ಲ, 30 ಲಕ್ಷ ಮೇಲೆ ಸರ್. 30 ಲಕ್ಷದ ಮೇಲೆ ಕೊಟ್ಟರೆ ನಾವು ಕೊಡ್ತೀವಿ, ಇಲ್ಲ ಕೊಡೋದು ಸರ್. 30 ಲಕ್ಷ ರೂಪಾಯಿ ಮೇಲೆ ಆದರೆ ನಾವು ಕೊಡ್ತೀವಿ ಸರ್, ಇಲ್ಲ ಕೊಡೋದಿಲ್ಲ. ಅದು ಅಲ್ಲಿ ಕುಂತಿದ್ದು ಕಾಲಕಾಲಾಂತರ ಕುಂತ್ಬಿಡುತ್ತೆ ಸರ್. ಅಲ್ಲಿ ಇದು ಭೂಮಿ ಇರೋವರೆಗೇನು ಕುಂದಿರುತ್ತೆ ಸರ್. ಅದು ರಿನ್ಯೂ ಕಂಪ್ನಿ ಅವ್ರದ್ದು ಹಂಗಲ್ಲ ಸರ್. 30 ವರ್ಷ ಕುಂದಿರ್ತೈತಿ. 30 ವರ್ಷದ ನಂತರ ಮತ್ತೆ ಅದಕ್ಕೆ ಡಿಮಾಂಡ್ ಹೆಚ್ಚಾಗುತ್ತೆ. ಇದು ಹಂಗಲ್ಲ ಸರ್. ಈ ಭೂಮಿ ಎಲ್ಲಿ ತಾನೇ ಇರ್ತೈತೆ ಅಲ್ಲಿ ತಾನೇ ಇರ್ತೈತಿ. ಅದು ಅದನ್ನ ಇದು ಗಮನಕ್ಕೆ ತಂದ್ರೆ ಇವರು ಕೇರ ಮಾಡೋಲ್ರಿ. ನಮ್ಮ ಅಬ್ಜೆಕ್ಷನ್ ಕೊಟ್ಟಿವಿ. ನಾವು ಅಬ್ಜೆಕ್ಷನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀವಿ. ಅವ್ರನ್ನ ಪೊಲೀಸರನ್ನ ಕರ್ಕೊಂಬಂದು ಹಾಕ್ತೀವಿ ಅಂತಾರೆ ಅವರು. ನೀವೇನಾರ ಹರ್ಕತ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ FIR ಮಾಡ್ತೀವಿ ಅಂತಾರೆ ಅವರು. DC ಸಾಹೇಬ್ರೆ ಕಂಬ ಹಾಕ್ತು ಅಂತಾರೆ. ನಾವು ಬೇಡ ಅನ್ನಕತ್ತೀವಿ. ಎಲ್ಲೇ ಮತ್ತೆ ಹಾಕ್ತೀವಿ ನೋಡೋದು, ಏನು ಮಾಡ್ತೀವಿ ಮಾಡ್ಕ್ಯಾರ ಅಂತ ರೈತರ ಮೇಲೆ ದಬ್ಬಾಳಿಕೆ ಮಾಡಕತ್ತೀವಿ. ಗೌರ್ಮೆಂಟ್ ಅಂತ ಹೇಳ್ಕೊಂತ ಹೊಂಟವ್ರಿ. ಪೊಲೀಸರು ನೀವು